ಹಲೋ ನಮಸ್ಕಾರ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಅಂದರೆ ಮಕ್ಕಳಿಗೆಲ್ಲ ಎನರ್ಜಿ ಆಗಿರ್ತಾರೆ, ಒಂದೊಂದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬಟ್ ತುಂಬ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಬಾದಾಮಿ ನೋಡ್ಬೋದು, ಒಂದು ಕಪ್ಪಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಸ್ವಲ್ಪ ಬಾಣಲಿ ಬಿಸಿ ಇಟ್ಬಿಟ್ಟು ತುಪ್ಪ ಹಾಕಿದ್ಮೇಲೆ ಬಾದಾಮಿ ಹಾಕ್ತಾಯಿದ್ದೀನಿ ಒಂದು ಕಪ್ಪಷ್ಟು. ಇದನ್ನು ಸ್ವಲ್ಪ ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಸ್ವಲ್ಪ ಹುರಿದು ಎತ್ತಿಟ್ಕೊಳ್ಳಿ. ನೀವು ಡ್ರೈ ಫ್ರೂಟ್ಸ್ನ ಯಾವ್ದು ಬೇಕೋ ಎಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಸಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ. ಪಂಪ್ಕಿನ್ ಸೀಡ್ಸು ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ಬೆಳಗ್ಗೆ ಮಕ್ಳಿಗೆ ಕೊಡೋದ್ರಿಂದ ಮೆಮೊರಿ ಪವರ್ ಹೆಚ್ಚುತ್ತೆ. ಹಾಗಾಗಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಈ ಸಬ್ಜಾ ಸೀಡ್ಸಲ್ಲೂ ಅಷ್ಟೇ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಪಂಪ್ಕಿನ್ ಸೀಡ್ಸು ನೆನೆಸಿಟ್ಟು ಕೊಡೋದ್ರಿಂದ ಇನ್ನೂ ಹಲವಾರು ಇದೆ ಹೆಲ್ತ್ ಬೆನಿಫಿಟ್ಟು ಪಂಪ್ಕಿನ್ ಸೀಡ್ಸಲ್ಲಿ. ನೆನೆಸಿಟ್ಬಿಟ್ಟು ಓದೋ ಮಕ್ಳಿಗೆ ಕೊಡೋದ್ರಿಂದ ಸ್ವಲ್ಪ ಮೆಮೊರಿ ಪವರೆಲ್ಲ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು. ಇವಾಗ ಬಾದಾಮಿ ತೆಗ್ದಿಟ್ಬಿಟ್ಟು ಗೋಡಂಬಿನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರಿದಾದ್ಮೇಲೆ ಪಂಪ್ಕಿನ್ ಸೀಡ್ಸನ್ನು ಸ್ವಲ್ಪ ಒಂದು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸ್ವಲ್ಪ ತೊಗೊಳ್ಳಿ. ನೀವು ಗೋಡಂಬಿ ಬಾದಾಮಿ ಎಲ್ಲ ಎಷ್ಟು ತೊಗೊಂಡಿದ್ದೀರ ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ನೋಡ್ಬೋದು. ಸಬ್ಜಾ ಸೀಡ್ಸು ಅಷ್ಟೇ ಅದೇ ರೀತಿ ಹುರಿದು ಎತ್ತಿಟ್ಟೆ. ಸಬ್ಜಾ ಸೀಡ್ಸು ಅಷ್ಟೇ ಹುಳ್ಳಿಕಾಳೆಲ್ಲ ಚಟಪಟ ಅನ್ನುತ್ತಲ್ಲ, ಆ ರೀತಿ ಅನ್ನುತ್ತೆ, ಹಂಗೆ ಹುರಿಬೇಕು. ಮತ್ತು ಸೀಡ್ಲೆಸ್ಸು ಖರ್ಜೂರ ತೊಗೊಂಡಿದ್ದೆ, ಅದರಲ್ಲಿ ಬೀಜ ಇರಲ್ಲ, ಆ ರೀತಿ ತೊಗೊಳ್ಳಿ. ಹಸಿದು ಸ್ವಲ್ಪ ಹಸಿದ ಥರ ಅನಿಸ್ತಾ ಇರುತ್ತೆ, ಆ ರೀತಿ ತೊಗೊಂಡು ಒಂದೊಂದ್ರಲ್ಲಿ ಬೀಜ ಇರುತ್ತೆ, ಒಂದೊಂದ್ರಲ್ಲಿ ಇರಲ್ಲ. ನೀಟಾಗಿ ನಂತರ ಒಂದೇ ಸರಿ ಮಿಕ್ಸಿಗೆ ಹಾಕಬೇಡಿ, ಒಂದು ಪೂರ್ತಿ ನೋಡಿಬಿಟ್ಟು ಬೀಜ ಇದ್ದರೆ ತೆಗೆದುಬಿಟ್ಟು ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿ, ಇಲ್ಲಾಂದರೆ ಮಿಕ್ಸಿ ಹಾಳಾಗುತ್ತೆ. ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಮತ್ತೆ ಬಾಣಲಿ ಬಿಸಿ ಇಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಟಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕಿ, ಮಿಕ್ಸಿಲಿ ಉಲ್ಟಾ ಸೀದಾ ತಿರುಗಿಸಿದ್ರೆ ಸ್ವಲ್ಪ ತರಿಯಾಗಿ ಗ್ರೈಂಡ್ ಆಗುತ್ತೆ. ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ನೋಡ್ಬೋದು. ಇದನ್ನು ಚೆನ್ನಾಗಿ ಖರ್ಜೂರ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಡ್ರೈ ಫ್ರೂಟ್ಸು ಅಷ್ಟೇ ಎಲ್ಲ ಚೆನ್ನಾಗಿ ಈ ರೀತಿ ಪೌಡ್ರ್ ಮಾಡಿದ್ಮೇಲೆ, ಅಂದರೆ ತರಿಯಾಗಿ ಮಿಕ್ಸಿಗೆ ಹಾಕಿದ್ಮೇಲೆ ಇದಕ್ಕೆ ಸೇರಿಸಿದ್ದೀನಿ. ಸಬ್ಜಾ ಸೀಡ್ಸು ಅಷ್ಟೇ. ಮತ್ತು ಬಿಸಿ ನೀರಲ್ಲಿ ಹಾಕಿ ಬೇಯಿಸ್ಬಿಟ್ಟು ತೆಗೆದ್ಬಿಟ್ಟು ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು, ಅದರಲ್ಲಿ ಲೋಳೆ ಥರ ಬರುತ್ತೆ, ಸಪ್ರೇಟ್ ಮಾಡ್ಕೊಂಡು ಕೂದಲು ಹಚ್ಚೋದ್ರಿಂದ ಕೂದಲು ಉದುರುತ್ತಾ ಇದ್ದರೆ ಆ ಸಮಸ್ಯೆ ಪರಿಹಾರ, ಅಂದರೆ ಒಂದು ಸ್ವಲ್ಪ ಆರೋಗ್ಯವಾಗಿ ನೋಡ್ಕೋಬೋದು ಕೂದಲನ್ನ. ಮತ್ತು ಹೀಗೆ ಹುರಿದ್ಬಿಟ್ಟು ದಿನ ಒಂದೊಂದು ಸ್ಪೂನು ಅರ್ಧ ಸ್ಪೂನ್ ತಿನ್ನೋದ್ರಿಂದ ಕೂದಲಿಗೆ ತುಂಬ ಒಳ್ಳೆಯದು ಸಬ್ಜಾ ಸೀಡ್ಸು. ಇದು ಸಬ್ಜಾ ಸೀಡ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಎಲ್ಲ ಒಟ್ಟಿಗೆ ಈ ರೀತಿ ಹಾಕಿ ಲಡ್ಡು ಮಾಡಿ ಮಕ್ಳಿಗೆ ಕೊಡೋದ್ರಿಂದ, ಮಕ್ಕಳೂ ಅಷ್ಟೇ ಈಗಿನ ಫುಡ್ ನೋಡ್ಬೋದು ಅಷ್ಟು ಶಕ್ತಿ ಇಲ್ಲ. ಹಾಗಾಗಿ ಈ ರೀತಿ ಲಡ್ಡು ಮಾಡಿಟ್ಬಿಟ್ಟು ದಿನ ಒಂದೊಂದು, ಇಲ್ಲಾಂದರೆ ಯಾವಾಗ ಕೇಳ್ತಾರೋ ಅಂದರೆ ದಿನಕ್ಕೆ ಒಂದು ತಿಂದರೆ ಸಾಕಾಗುತ್ತೆ. ಮಾಡಿಟ್ಬಿಟ್ಟು ಮಕ್ಳಿಗೆ ಒಂದೊಂದು ಕೊಡೋದ್ರಿಂದ ತುಂಬ ಹೈಫರ್ ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ನಾವು ಅಷ್ಟೇ 40 ಆದಮೇಲೆ ಒಂದೊಂದು ತಿಂದರೆ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿದ್ನಲ್ಲ. ಹಾಗಾಗಿ ಎಲ್ರಿಗೂ ಅಷ್ಟೇ, ವಯಸ್ಸಾದವ್ರಿಗೆ ಆಗಿರ್ಬೋದು, ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಎತ್ತಿಟ್ಕೊಂಡು ದಿನ ಒಂದೊಂದು ತಿನ್ನೋದ್ರಿಂದ ಅಂದರೆ ಸ್ವಲ್ಪ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ಬೋದು. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಖರ್ಜೂರ ಎಲ್ಲ ಮಿಕ್ಸಿ ಮಾಡಿ ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅಂದರೆ ಸ್ವಲ್ಪ ಮೆಲ್ಟ್ ಆಗಬೇಕು. ಅಲ್ಲಿಗಂಟ ಮೆಲ್ಟ್ ಆದಮೇಲೆ ಸ್ವಲ್ಪ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆಲ್ಲ ಪೌಡ್ರೆಲ್ಲ ಇಟ್ಕೊಳ್ಳೋಂಗೆ ಮಿಕ್ಸ್ ಆದಮೇಲೆ ಈ ರೀತಿ ಉಂಡೆ ಕಟ್ಟಿಟ್ಬಿಟ್ಟು ನೋಡ್ಬೋದು, ಈ ರೀತಿ ಬರುತ್ತೆ. ಇದೆಷ್ಟು ದಿನ ಇಟ್ಟರು ಹಾಳಾಗಲ್ಲ. ಇದೇ ರೀತಿ ಮಾಡಿಟ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಒಂದು ಲೈಕ್